never on fire. ಈಗ ದಿನೇಶ್ ರಾವ್ ಅವರು ನಮ್ಮನ್ನು ಮತ್ತೆ ಜಾಯ್ನ್ ಆಗಿದ್ದಾರೆ, ಫೋರೆನ್ಸಿಕ್ ಎಕ್ಸ್ಪರ್ಟ್ ಅವರು. ಎಸ್ ಕೆ ಉಮೇಶ್ ಸರ್ ಕೂಡ ಇರ್ತಾರೆ, ನಿವೃತ್ತ SP. ಈಗ ದಿನೇಶ್ ರಾವ್ ಅವ್ರ ಬಳಿ ನನ್ನ ಪ್ರಶ್ನೆ ಇಷ್ಟ ಇದ್ದಿದ್ದು, ದಿನೇಶ್ ರಾವ್ ಸರ್, ಈಗ ಈ ಇಡೀ ಒಂದು ಕೊಲೆ ಅನ್ನೋ ವಿಚಾರ ಬಂದಾಗ ಇಲ್ಲಿ ಇವತ್ತಿಗೆ ಶುರುವಾಗಿರೋದು ದರ್ಶನ್ ಎನ್ನುವ ವ್ಯಕ್ತಿಯ ಪರವಾಗಿ ಅವರ ವಕೀಲರ ವಾದವಷ್ಟೇ. ಅವ್ರು ಕೊಲೆ ಡಿನೇ ಮಾಡ್ತಿದ್ದಾರೋ, ಕೊಲೆನೇ ಆಗಿಲ್ಲ ಅಂತಿದ್ರು, ಆ ಥರದ್ದೇನು ಇಲ್ಲಿ ಸಂದರ್ಭಗಳಲ್ಲಿ ಬಂದಿಲ್ಲ. ಅವರ ಕಕ್ಷಿದಾರನ ಪರ ಅವ್ರು ಮಾತಾಡ್ತಾ ಇದ್ದಾರೆ ಅಷ್ಟೇ. ಇಡೀ ಕೊಲೆಯನ್ನು ಅವ್ರು ಇದು ಮಾಡ್ಕೊಂಡಿಲ್ಲ. ಅಲ್ಲಿ ನನ್ನ ಕಕ್ಷಿದಾರನ ಪಾತ್ರ ಇದರಲ್ಲಿ ಇದೆಯಾ, ಇದರಲ್ಲಿ ಇಲ್ವಾ, ಸ್ಪಾಟಲ್ಲಿ ಇದ್ರಾ ಇರಲಿಲ್ವಾ, ಅವ್ರು ಹಾಕಿದ ಬಟ್ಟೆ ಚಪ್ಪಲಿನ ವಶಪಡಿಸ್ಕೊಂಡು ಬಂದಿದ್ದಾರಾ ಇಲ್ವಾ, ಈ ಆಸ್ಪೆಕ್ಟ್ ಮೇಲೆ ಅವರು ಈ ಒಂದು ವಾದವನ್ನು ಶುರು ಮಾಡ್ಕೊಂಡಿದ್ದಾರೆ. ಸರ್, ಇದೀಗ ಇಂಥ ಒಂದು ತುಂಬ ಅವರು ಆಗಲೇ ಉಮೇಶ್ ಸರ್ ಹೇಳ್ತಾ ಇದ್ರು, ತುಂಬ ಒಂಥರ ಹೈ ಪ್ರೊಫೈಲ್ ಕೇಸ್ಗಳಿವೆಲ್ಲವೂ ಅಂಥೇಳಿ. ಈ ಕೇಸಲ್ಲಿ ಒಬ್ಬ ವ್ಯಕ್ತಿ ಮರ್ಡರಲ್ಲಿ ಶಾಮೀಲಾಗಿದ್ದಾನೆ ಅಥವಾ ಆಗಿಲ್ಲ ಅನ್ನೋ ವಿಚಾರದಲ್ಲಿ ಸ್ಪಾಟಲ್ಲಿದ್ದನ್ನ, ವೆಪನ್ ಬಳಸಿದ್ನ, ಒಂದು DNA ಪರೀಕ್ಷೆ ಏನು ಹೇಳ್ತಾ ಇದೆ, ಅವನ ಬಟ್ಟೆಗಳು ಯಾವುದಿತ್ತು, ರಕ್ತದ ಕಲೆಗಳು, ಅವನ ಬೆವರು, ಅವನ ಕೂದಲು, ಅವನ ಉಗುರು, ಅವನ ಮಾಂಸದ ತುಣುಕುಗಳು, ಘಟನಾ ಸ್ಥಳದಲ್ಲಿ ಇದ್ದಿದ್ದಕ್ಕೆ, ಪರಾರಿಯಾಗಿದ್ದಕ್ಕೆ, ಪೋಸ್ಟ್ಮಾರ್ಟಮ್ ರಿಪೋರ್ಟು, ಅವನು ಬಳಸಿದಂಥ ಆಯುಧ, ಈ ಥರದ ವಿಚಾರಗಳ ಮೇಲೆ ಅವನ ಇರುವಿಕೆ ಅಥವಾ ಅವನ ಪಾತ್ರವನ್ನು ನಿರೂಪಿಸಬಹುದು ಅಂತ ನಾನು ಭಾವಿಸಿದ್ದೀನಿ ಸರ್. ಸೊ ಈ ಒಂದು ಕೇಸಲ್ಲಿ ಒಂದು ಚಪ್ಪಲಿಲೇ ಯಾರನ್ನ ಕೇಳಿದ ತಕ್ಷಣ ಇದೇನು ರೀ ಶೂ ಎತ್ಕೊಂಡು ಬಂದವ್ರೆ, ಅಲ್ಲೋಗಿ ಅಯ್ಯಪ್ಪ ಚಪ್ಪಲಿ ಹಾಕಿದ್ರಂತಲ್ರಿ ಅವತ್ತು ಅಂದ ತಕ್ಷಣ ಏನಾಗ್ಬಿಡುತ್ತೆ, ಇಂಪ್ರೆಷನ್ ಇಟ್ ಸೆಲ್ಫ್ ಚೇಂಜ್ ಆಗ್ಬಿಡಲ್ವಾ ಅಂತ ದಿನೇಶ್ ರಾವ್ ಸರ್? ಅಲ್ಲಲ್ಲ, ಡೆಫಿನೆಟ್ಲಿ ನೋಡಿ, ಈಗ ನಮ್ಮ ಈ ದರ್ಶನ್ ಅವರ ಲಾಯರ್ ಅಪ್ರೋಚ್ ಏನಿದೆ, ಇವರು ದರ್ಶನ್ ಅವರು ಈಸ್ A2 ಅಕ್ಯೂಸ್ ನಂಬರ್ 2. ಸೊ ಅಕ್ಯೂಸ್ ನಂಬರ್ 2 ರೋಲೇ ಇಟ್ ಇಸ್ ಡಿಸ್ಪ್ಯೂಟೆಡ್ ಅಂತ ತೋರಿಸ್ಬಿಟ್ರೆ ಡೆಫಿನೆಟ್ಲಿ ಅದರ್ ರೋಲ್ ಇವರು ಪ್ರೂವ್ ಮಾಡೋ ಅವಶ್ಯಕತೆನೇ ಇಲ್ಲ. ದಟ್ ಇಟ್ ಸೆಲ್ಫ್ ವಿಲ್ ಬಿ ಮೋರ್ ಡಿಸ್ಪ್ಯೂಟೆಡ್. ಓಕೆ. So the case, the basis is pulling out. That is number 1. On what basis he is pulling out andre, he is going to the basics. Basics andre just evidence nalli ಮಾಜರ್ ಪಂಚನಾಮ ಇದ್ರಲ್ಲಿ ಮಾಡೋದ್ರಲ್ಲೇ ಇಷ್ಟೊಂದು ಡಿಸ್ಕ್ರಿಪೆನ್ಸಿಸ್ ಇದೆ ಅಂಡ್ ಸ್ಟ್ಯಾಂಡರ್ಡ್ ಪ್ರೊಸೀಜರ್ಗೆ ತಾಳೆ ಆಗ್ತಿಲ್ಲ. ಸಿ ನೋಡಿ, ಎವಿಡೆನ್ಸ್ ಟು ಬಿ ಅಡ್ಮಿಸಿಬಲ್ ಇನ್ ದ ಕೋರ್ಟ್, it should be proved beyond reasonable doubt ಅನ್ನೋದಕ್ಕೆ every procedure and process, everything will be a part of it. ಇದರಲ್ಲಿ ಒಂದ್ಸಲಿ ಏನಾದ್ರು ಇವರು ಎಸ್ಟಾಬ್ಲಿಷ್ ಮಾಡ್ಬಿಟ್ರೆ that the very process of collection of the evidence is itself is disputed ಅಂತ, ಇಲ್ಲ compromised ಅಂತ ಬಂದ್ಬಿಟ್ರೆ the evidence will never be admissible in the court. Okay. So that is what he is trying to establish. That is number 1. ಕಮಿಂಗ್ ಟು ದಟ್ ಬ್ಲಡ್ ಸ್ಟೇನ್ಸ್ ಎಲ್ಲ ನೋಡಿ. ಆಮೇಲೆ ಇನ್ನೊಂದು, ನೀವು ಶೂ ಮತ್ತೆ ಚಪ್ಪಲಿ ಬಗ್ಗೆ ಹೇಳಿದ್ರಿ. ವೆನ್ ದ ಅಕ್ಯೂಸ್ಡ್ ಈಸ್ ಸ್ಟೇಟೆಡ್ ಇನ್ ದ ಡ್ಯೂರಿಂಗ್ ದ ಪೊಲೀಸ್ ಇಂಟ್ರೋಗೇಷನ್, ನಾನು ಚಪ್ಪಲಿ ಹಾಕಿದ್ದೆ ಅಂತ, ಅದು ಕೆಲವು ನರೇಷನ್ಸ್ ಅಲ್ಲಿ ಬಂದಿದೆ ಅವರೇ ರೆಕಾರ್ಡ್ಸ್ ಅಲ್ಲಿ. ಬಟ್ ವೆನ್ ಫೈನಲಿ ವೆನ್ ದ ರಿಕಾರ್ಡ್ ಇಟ್ ಇಸ್ ಅ ಶೂಸ್ ಅಂತ ಬಂದಾಗ definitely then the question is, what is the not only the evidence bitbidi, ಈಗ intention of the investigating officer ಬಂದ್ಬಿಡುತ್ತೆ, ಈ staging the crime ಅಂತ ಬಂದ್ಬಿಡುತ್ತೆ ಅಲ್ಲಿ. ಓಕೆ. ಸೊ ದಟ್ ಈಸ್ 1. ಆಮೇಲೆ ಮೂರನೇದು, ಇನ್ನು ಇದಕ್ಕೆ ಇನ್ನ ಜಾಸ್ತಿ ಪುಷ್ಟಿ ಕೊಡ್ಲಿಕ್ಕೆ ಬಟ್ಟೆಗಳನ್ನ ಇವ್ರು ಕಲೆಕ್ಟ್ ಮಾಡಿದ್ದಾರೆ. ಇವ್ರು who has to lead to the evidences? Accused. Okay. But he is the one, he has to show what is the evidence and where he has kept anta. Is not the police who decide which is good, which is bad anta. ಒಂದು ಅಲ್ಲದೆ ಆ ಬಟ್ಟೆನ ಅಕ್ಯೂಸ್ಡ್ ಹೇಳ್ತಿದ್ದಾರೆ, ಇದನ್ನ ಒಣಗಾಕಿ ಒಗೆದು ಒಣಗಾಕಿದ್ದಾರೆ ಅಂತ ಹೇಳದ್ಮೇಲೆ ಇವರು ಇಸ್ ದ ಟ್ರೈ ಟು ಎಸ್ಟಾಬ್ಲಿಷ್, ಇಲ್ಲ ಅದರಲ್ಲಿ ನಾವು ಲ್ಯೂಮಿನಲ್ ಟೆಸ್ಟ್ ಮಾಡಿದ್ವಿ, ಇದರಲ್ಲಿ ರಕ್ತ ಸಿಕ್ಕಿದೆ ಅಂದ್ರೆ ದಟ್ ವಿಲ್ ಫರ್ದರ್ ಕನ್ಫರ್ಮ್ ದ ಸ್ಟೇಜಿಂಗ್ ಆಫ್ ದ ಕ್ರೈಮ್ ಬಂದ್ಬಿಡುತ್ತೆ ನೋಡಿ. ದಟ್ ವಿಲ್ ಬಿ ವೆರಿ ಗುಡ್ ಅಡ್ವಾಂಟೇಜ್ ಟು ದ ಅಕ್ಯೂಸ್ಡ್. ಓಕೆ. I think he has rightly pointed out, ನಾಗೇಶ್ ಅವರು rightly pointed out, ಈ ಡಿಸ್ಕ್ರಿಪೆನ್ಸಿ ಮೊದಲೇ ಡಿಸ್ಕ್ರಿಪೆನ್ಸಿಸ್ ಗೊತ್ತಿದ್ ಮಾಡಿದಾರೋ ಗೊತ್ತಿಲ್ಲದೆ ಮಾಡಿದಾರೋ ದಟ್ ಇಸ್ ಡಿಫ್ರೆಂಟ್. ಬಟ್ ಡೆಫಿನೆಟ್ಲಿ ದೇರ್ ಇಸ್ ಅನ್ ಎಲಿಮೆಂಟ್ ಆಫ್ ಸಸ್ಪಿಷನ್ ಅಂಡ್ ಸ್ಟೇಜಿಂಗ್ ನರೇಷನ್ಗೆ ಪುಷ್ಟಿ ಸಿಗತ್ತೆ. ಓಕೆ. ಓಕೆ. ಆಮೇಲೆ ಎರಡನೇದು, ಈ ತರ ಬಟ್ಟೆಗಳನ್ನ ಒಗ್ದಾಕಿರೋ ಬಟ್ಟೆದಲ್ಲಿ ರಕ್ತ ಸಿಕ್ತು ಅಂದ್ರೆ ಡೆಫಿನೆಟ್ಲಿ ಇಟ್ ಕನ್ಫರ್ಮ್ಸ್ ದ ಸ್ಟೇಜಿಂಗ್ ಆಫ್ ದ ಕ್ರೈಮ್ ಆರ್ ಎವಿಡೆನ್ಸಸ್ ಪ್ಲಾಂಟ್ ಮಾಡಿದ್ದಾರೆ ಅಂತ ವಾದ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಅಲ್ಲ, ಎಲ್ಲಿಂದ ತಂದ್ರು ರೇಣುಕಾ ಸ್ವಾಮಿ ರಕ್ತ ಅಂತ ಬರಲ್ಲ ಕ್ವಶನ್ ಆಗ. ಅದು ನೋಡಿ ರಮಾಕಾಂತ್, ಒಂದು
ಐ ಥಿಂಕ್ ಉಮೇಶ್ ಅವರು ಕೂತಿದ್ದಾರೆ, ಅವ್ರಿಗೆ ಗೊತ್ತು ದಿಸ್ ಇಸ್ ಸಮಥಿಂಗ್ ಟ್ರಿಕ್ ವಿಲ್ ಆಲ್ವೇಸ್ ಬಿ ಪ್ಲೇಡ್ ಬೈ ದ ಪೊಲೀಸ್. ಓಕೆ. ಇದು ಯಾಕಂದ್ರೆ ಸುಮಾರು ಸಲಿ ನಮಗೂ ಹೇಳ್ತಾರೆ ಸರ್ ಇದ್ ಮಾಡಿ ಕೊಟ್ಬಿಡಿ, ಸ್ವಲ್ಪ ಕೊಟ್ಬಿಡಿ. ಸೊ ಯೂಶಲಿ ವಿ ನೆವರ್ ಅಲೋ, ಬಟ್ ಸರ್ಟನ್ ಕೇಸಸ್ ಅಲ್ಲಿ ದೇ ವಿಲ್ ಟೇಕ್ ಅಡ್ವಾಂಟೇಜ್. ದಟ್ ಈಸ್ ಕ್ವೈಟ್ ವೆಲ್ ನೋನ್. ಈ ತರ ಹೈ ಪ್ರೊಫೈಲ್ ಕೇಸ್ ಅಂದಾಗ ವಾಟ್ ಈಗ ಕ್ವಶನ್ ಇಸ್ ಎನಿಥಿಂಗ್ ಕ್ಯಾನ್ ಹ್ಯಾಪನ್, ಬಟ್ ಇದು ಶುಡ್ ನಾಟ್ ಹ್ಯಾವ್ ಹ್ಯಾಪನ್ ಅಂತ ನನ್ನ ಪ್ರಕಾರ. ಯಾಕಂದ್ರೆ ನೀವು ಕೇಳಿದ ಹಾಗೆ ತುಂಬಾ ಹೈ ಲೆವೆಲ್ ಇನ್ವೆಸ್ಟಿಗೇಟ್ ಮಾಡಿದ್ದಾರೆ, ಸಫಿಸ್ಟಿಕೇಟೆಡ್ ಇನ್ವೆಸ್ಟಿಗೇಟ್ ಮಾಡಿದ್ದಾರೆ. ಅಂತದ್ರಲ್ಲಿ ಇಂಥ ಮೇಜರ್ ಬೇಸಿಕ್ ಲ್ಯಾಪ್ಸಸ್ ಮಾಡಿದ್ದಾರೆ ಅನ್ನೋದು ದಟ್ ಈಸ್ ಸಮಥಿಂಗ್ ವಿಚ್ ವಾಸ್ ಅನ್ಎಕ್ಸ್ಪೆಕ್ಟೆಡ್ ಈ ಕೇಸ್ ನಲ್ಲಿ. ಫೈನ್ ಫೈನ್. ಸೊ ಯಾ